ಇಂದು ಸಾಯಂಕಾಲ ನಡೆಯುತ್ತಿರುವ ಈ ವರ್ಷದ 2ನೇ ಸೂರ್ಯಗ್ರಹಣ. ಈ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಹಾಗೂ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅನುಸರಿಸಬೇಕಾದ ನಿಯಮಗಳು ಹಾಗೂ ಕರ್ನಾಟಕದಲ್ಲಿ ಗ್ರಹಣ ಯಾವ ಸಮಯದಲ್ಲಿ ನಡೆಯುತ್ತಿದೆ ಹಾಗೂ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಗ್ರಹಣ ದೋಷ ಪರಿಹಾರ ನಿಯಮಗಳ ಕುರಿತು ಕಂಪ್ಲೀಟ್ ಆಗಿ ಸೂರ್ಯಗ್ರಹಣ ಇಂದು ಸಾಯಂಕಾಲ ನಡೆಯುತ್ತಿರುವ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಂದು ಸಾಯಂಕಾಲ ಸಂಭವಿಸುತ್ತಿರುವ ಸೂರ್ಯಗ್ರಹಣವು ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವಿಜ್ಞಾನ ಎರಡರ ದೃಷ್ಟಿಯಿಂದಲೂ ಬಹಳ ಪ್ರಮುಖವಾದ ಘಟನೆಯಾಗಿದೆ. ಗ್ರಹಣ ಎಂದ ತಕ್ಷಣವೇ ಅನೇಕರಲ್ಲಿ ಭಯ, ಆತಂಕ ಹಾಗೂ ಹಲವಾರು ರೀತಿಯ ಗೊಂದಲಗಳು ಕಾಡುವುದು ಸಹಜ. ಸೂರ್ಯಗ್ರಹಣದ ಸರಿಯಾದ ಸಮಯ ಯಾವುದು, ಈ ಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿದೆ, ಮನೆಯಲ್ಲಿರುವ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಪ್ರತಿಯೊಂದು ಪ್ರಶ್ನೆಗೂ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮತ್ತು ಸರಳವಾದ ವಿವರಣೆ ನೀಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಕುಟುಂಬದವರಿಗೂ ಇದನ್ನು ಶೇರ್ ಮಾಡಿ. ಸೂರ್ಯಗ್ರಹಣದ ಸಮಯ ಮತ್ತು ವಿಶೇಷತೆ. ಮೊದಲಿಗೆ ಇಂದಿನ ಸೂರ್ಯಗ್ರಹಣದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ. ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಹಾದು ಹೋದುವಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಇಂದಿನ ಸೂರ್ಯಗ್ರಹಣವು ಸಾಯಂಕಾಲದ ಸಮಯದಲ್ಲಿ ಆರಂಭವಾಗಲಿದ್ದು, ಗ್ರಹಣದ ಸ್ಪರ್ಶಕಾಲ, ಮಧ್ಯಕಾಲ ಮತ್ತು ಮೋಕ್ಷಕಾಲ ಎಂಬ 3 ಹಂತಗಳನ್ನು ಒಳಗೊಂಡಿರುತ್ತದೆ. ಇಂದು ಸಾಯಂಕಾಲ ಸುಮಾರು 4:30ರಿಂದ ಗ್ರಹಣದ ಸ್ಪರ್ಶಕಾಲ ಆರಂಭವಾಗಿ ಸಂಜೆ 5:30ರವರೆಗೆ ಸುಮಾರಿಗೆ ಗ್ರಹಣವು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ತದನಂತರ ಸಂಜೆ 6:30ರ ಸುಮಾರಿಗೆ ಸೂರ್ಯಾಸ್ತದ ವೇಳೆಗೆ ಗ್ರಹಣ ಮೋಕ್ಷಗೊಳ್ಳುತ್ತದೆ. ಗ್ರಹಣ ಆರಂಭವಾಗುವುದಕ್ಕಿಂತ ಸುಮಾರು 12 ಗಂಟೆಗಳ ಮುಂಚೆಯೇ ಸೂತಕ ಕಾಲ ಆರಂಭವಾಗುತ್ತದೆ. ಈ ಸೂತಕದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಹಾಗೂ ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಇಂದಿನ ಸೂರ್ಯಗ್ರಹಣದಿಂದ ಲಾಭ ಪಡೆಯುವ ಅದೃಷ್ಟ ರಾಶಿಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಣವು 12 ರಾಶಿಗಳ ಮೇಲೆ ತನ್ನದೇ ಆದ ಶುಭ ಮತ್ತು ಅಶುಭ ಪ್ರಭಾವಗಳನ್ನು ಬೀರುತ್ತದೆ. ಆದರೆ ಇಂದಿನ ಸೂರ್ಯಗ್ರಹಣವು ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದ್ದು, ಅವರ ಭಾಗ್ಯದ ಬಾಗಿಲು ತೆರೆಯಲಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಗ್ರಹಣದ ನಂತರ ಧನಲಾಭವಾಗುವ ಯೋಗವಿದೆ. ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಹಾಗೂ ನಿಂತು ಹೋಗಿದ್ದ ಹಣಕಾಸಿನ ವ್ಯವಹಾರಗಳು ಚುರುಕುಗೊಳ್ಳಲಿವೆ. ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿದ್ದರೂ ಈ ಗ್ರಹಣದ ನಂತರ ಅವರಿಗೆ ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಂಡು ಬರಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಧನುರಾಶಿ. ಧನುರಾಶಿಯವರಿಗೆ ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಲಾಭ ಸಿಗಲಿದೆ. ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಾಗಿದ್ದು, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಕುಂಭರಾಶಿ. ಕುಂಭರಾಶಿಯವರ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ಇದಾಗಿದೆ. ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದ್ದು, ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಉಳಿದ ರಾಶಿಯವರು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ಗ್ರಹಣದ ಸಮಯದಲ್ಲಿ ದೈವಾರಾಧನೆ ಮತ್ತು ಜಪತಪಗಳನ್ನು ಮಾಡುವುದರಿಂದ ಅಶುಭ ಫಲಗಳು ಕಡಿಮೆಯಾಗುತ್ತವೆ. ಗರ್ಭಿಣಿ ಮಹಿಳೆಯರು ಅನುಸರಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳು. ಸೂರ್ಯಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಗರ್ಭಿಣಿ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅತ್ಯಗತ್ಯ. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ವಿಕಿರಣಗಳು ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಾರದು ಎಂಬ ಕಾರಣಕ್ಕೆ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ರೂಪಿಸಿದ್ದಾರೆ. ಹೊರಗೆ ಬರಬೇಡಿ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಮನೆಯ ಬಾಗಿಲಿಂದ ಹೊರಗೆ ಬರಬಾರದು. ನೇರ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಿ. ಚೂಪಾದ ವಸ್ತುಗಳನ್ನು ಬಳಸಬೇಡಿ. ಗ್ರಹಣ ಆರಂಭವಾದಾಗಿನಿಂದ ಮುಗಿಯುವವರೆಗೂ ಕತ್ತರಿ, ಚಾಕು, ಸೂಜಿ, ಕತ್ತರಿಸುವ ಉಪಕರಣಗಳು ಅಥವಾ ಬಟ್ಟೆ ಹೊಲಿಯುವ ಕೆಲಸಗಳನ್ನು ಮಾಡಬಾರದು. ಕುಳಿತುಕೊಳ್ಳುವ ಭಂಗಿ. ಗ್ರಹಣದ ಸಮಯದಲ್ಲಿ ಮಲಗುವ ಬದಲು ನೆಟ್ಟಗೆ ಕುಳಿತುಕೊಳ್ಳುವುದು ಅಥವಾ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಹೊಟ್ಟೆಯನ್ನು ಒತ್ತುವಂತೆ ಕುಳಿತುಕೊಳ್ಳಬೇಡಿ. ಶುದ್ಧವಾದ ಧಾರ್ಮಿಕ ಚಿಂತನೆ. ಗ್ರಹಣದ ಸಮಯದಲ್ಲಿ ಭಯಪಡದೆ ಇಷ್ಟ ದೇವತೆಯ ನಾಮಸ್ಮರಣೆ, ಗಾಯತ್ರಿ ಮಂತ್ರ ಅಥವಾ ಇಷ್ಟವಾದ ಸ್ತೋತ್ರಗಳನ್ನು ಜಪಿಸುತ್ತೀರಿ. ಇದು ತಾಯಿ ಮತ್ತು ಮಗುವಿಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಆಹಾರ ಮತ್ತು ನೀರು. ಗ್ರಹಣಕ್ಕೂ ಮುಂಚಿತವಾಗಿ ಲಘು ಆಹಾರ ಸೇವಿಸಿ. ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದು ಸೂಕ್ತವಲ್ಲ. ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಪಾಲಿಸಬೇಕಾದ ಕ್ರಮಗಳು. ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರು ಸೂಕ್ಷ್ಮ ಮನಸ್ಸಿನವರು ಮತ್ತು ಶಾರೀರಿಕವಾಗಿ ಬೇಗನೆ ಪ್ರಭಾವಕ್ಕೆ ಒಳಗಾಗುವವರಾಗಿರುತ್ತಾರೆ. ಆದ್ದರಿಂದ ಅವರ ವಿಷಯದಲ್ಲೂ ಕೆಲವು ಜಾಗರೂಕತೆ ಅತ್ಯಗತ್ಯ.
ನೇರವಾಗಿ ಸೂರ್ಯನನ್ನ ನೋಡಲು ಬಿಡಬೇಡಿ. ಮಕ್ಕಳು ಕುತೂಹಲದಿಂದ ಕಿಟಕಿ ಅಥವಾ ಚಾವಣಿಯ ಮೇಲೆ ಹೋಗಿ ಸೂರ್ಯನನ್ನ ನೇರವಾಗಿ ನೋಡುವ ಸಾಧ್ಯತೆ ಇರುತ್ತದೆ. ಬರಿಗಣ್ಣಿನಿಂದ ಸೂರ್ಯಗ್ರಹಣವನ್ನ ವೀಕ್ಷಿಸಿದರೆ ಕಣ್ಣಿನ ದೃಷ್ಟಿಗೆ ಹಾನಿಯಾಗಬಹುದು. ಆದ್ದರಿಂದ ಮಕ್ಕಳನ್ನ ಮನೆಯ ಒಳಗಡೆ ಇರಿಸಿ. ಮಕ್ಕಳಿಗೆ ಆಹಾರ ನೀಡುವ ವಿಧಾನ. ಚಿಕ್ಕ ಮಕ್ಕಳಿಗೆ ಗ್ರಹಣದ ಸಮಯದಲ್ಲಿ ಹಸಿವು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಗ್ರಹಣ ಆರಂಭವಾಗುವುದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಅವರಿಗೆ ಪೌಷ್ಟಿಕ ಆಹಾರ ಅಥವಾ ಹಾಲು ನೀಡಿ. ತುಳಸಿ ಎಲೆಯ ಬಳಕೆ. ಮನೆಯಲ್ಲಿ ಸಂಗ್ರಹಿಸಿಟ್ಟಿರುವ ನೀರು, ಹಾಲು, ಮೊಸರು ಮತ್ತು ಕುಡಿಯುವ ನೀರಿಗೆ ಗ್ರಹಣಕ್ಕಿಂತ ಮುಂಚೆಯೇ ತುಳಸಿ ಎಲೆಗಳನ್ನು ಹಾಕಿಡಿ. ತುಳಸಿ ಎಲೆಯು ವಿಕಿರಣಗಳನ್ನು ಹೀರಿಕೊಂಡು ಆಹಾರವನ್ನು ಶುದ್ಧವಾಗಿಡಲು ಸಹಾಯ ಮಾಡುತ್ತದೆ. ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕಾದ ಸಾಮಾನ್ಯ ನಿಯಮಗಳು. ಆಹಾರ ಸೇವನೆ. ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಆಹಾರ ಅಥವಾ ನೀರನ್ನು ಸೇವಿಸಬಾರದು. ಪೂಜೆ ಮತ್ತು ದೇವಸ್ಥಾನ. ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲು ಮುಚ್ಚಿರುತ್ತವೆ. ಮನೆಯಲ್ಲಿರುವ ದೇವರ ವಿಗ್ರಹಗಳನ್ನು ಮುಟ್ಟಬಾರದು. ಕೇವಲ ಮನಸ್ಸಿನಲ್ಲಿಯೇ ಜಪ ಮತ್ತು ಧ್ಯಾನ ಮಾಡಬೇಕು. ದಾನ ಧರ್ಮ. ಗ್ರಹಣ ಮುಗಿದ ನಂತರ ಬಡವರಿಗೆ, ಅಗತ್ಯವಿರುವವರಿಗೆ ಧಾನ್ಯ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗೂ ಶುಭ ಫಲ ತರುತ್ತದೆ. ಗ್ರಹಣ ಮುಗಿದ ನಂತರ ಮಾಡಬೇಕಾದ ಕೆಲಸಗಳು. ಗ್ರಹಣ ಸಂಪೂರ್ಣವಾಗಿ ಮುಗಿದ ತಕ್ಷಣವೇ ಸ್ನಾನ. ಗ್ರಹಣ ಮುಗಿದ ತಕ್ಷಣ ಮನೆಯ ಪ್ರತಿಯೊಬ್ಬ ಸದಸ್ಯರು ತಲೆಗೆ ನೀರು ಹಾಕಿಕೊಂಡು ಶುಚಿರ್ಭೂತರಾಗಿ ಸ್ನಾನ ಮಾಡಬೇಕು. ಮನೆ ಮತ್ತು ದೇವರ ಮನೆ ಶುದ್ಧೀಕರಣ. ಇಡೀ ಮನೆಗೆ ಹಾಗೂ ದೇವರ ಮನೆಗೆ ಗಂಗಾಜಲ ಅಥವಾ ಉಪ್ಪು ಬೆರೆಸಿದ ನೀರನ್ನು ಪ್ರೋಕ್ಷಣೆ ಮಾಡಿ ಶುದ್ಧಗೊಳಿಸಿ. ತಾಜಾ ಅಡುಗೆ. ಗ್ರಹಣಕ್ಕಿಂತ ಮುಂಚೆ ಉಳಿದು ಹೋದ ಬೇಯಿಸಿದ ಆಹಾರವನ್ನು ಚೆಲ್ಲುವುದು ಒಳಿತು. ಗ್ರಹಣ ಮುಗಿದ ನಂತರ ಹೊಸದಾಗಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಕುಟುಂಬದವರೆಲ್ಲರೂ ಊಟ ಮಾಡಬೇಕು. ದೀಪಾರಾಧನೆ. ಸ್ನಾನದ ನಂತರ ಮನೆಯ ದೇವರ ಮನೆಯಲ್ಲಿ ದೀಪ ಹಚ್ಚಿ ಧೂಪ ಹಾಕಿ ದೇವರಿಗೆ ನಮಸ್ಕರಿಸಿ ಶುಭವಾಗಲಿ ಎಂದು ಪ್ರಾರ್ಥಿಸಿ. ಮುಕ್ತಾಯ. ಬಂಧುಗಳೇ, ಸೂರ್ಯಗ್ರಹಣ ಎಂಬುದು ಪ್ರಕೃತಿಯ ಒಂದು ಸಹಜ ಖಗೋಳ ಘಟನೆಯಾಗಿದೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ. ನಮ್ಮ ಪದ್ಧತಿಗಳು ಮತ್ತು ಹಿರಿಯರು ಹೇಳಿದ ನಿಯಮಗಳು ನಮ್ಮ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಗಾಗಿ ಇವೆಯೇ ಹೊರತು ನಮ್ಮನ್ನು ಭಯಪಡಿಸುವುದಕ್ಕಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.